ಒಬ್ರು ಶಿಕ್ಷಕರು ಇರ್ತಾರೆ. ಒಂದೇ ಪಾಠವನ್ನ ಒಂದೇ ಕ್ಲಾಸಿನ 2 ಸೆಕ್ಷನ್ಸ್ ಬೇರೆ ಬೇರೆ ಸೆಕ್ಷನ್ಸ್ ಗಳಿಗೆ ಮಾಡ್ತಾರೆ. ಎ ಸೆಕ್ಷನ್ಗೆ ಅವರು ಪುಸ್ತಕವನ್ನ ಹಿಡ್ಕೊಂಡು ಹೋಗ್ತಾರೆ, ಪಾಠವನ್ನ ಓದ್ತಾ ಹೋಗ್ತಾರೆ. ಮಕ್ಕಳು ಸಹ ಸೈಲೆಂಟ್ ಆಗಿ ಕುತ್ಕೊಂಡು ಕೇಳ್ತಾರೆ, ಆದ್ರೆ ಯಾರಿಗೂ ಸಹ ಪಾಠ ಅರ್ಥ ಆಗಿಲ್ಲ. ಇನ್ನು ಬಿ ಸೆಕ್ಷನ್ನಿಗೆ ಹೋಗುವಾಗ ಅದೇ ಶಿಕ್ಷಕಿ ಚೆಂಡು, ಫ್ಲಾಶ್ ಕಾರ್ಡ್ಸ್, ಚಾರ್ಟ್ಸ್, ವಿಡಿಯೋ ಕ್ಲಿಪ್ಸ್, ಆಡಿಯೋ ಕ್ಲಿಪ್ಸ್ ಎಲ್ಲವನ್ನೂ ತಗೊಂಡು ಹೋಗಿ ಎಲ್ಲವನ್ನ ಉಪಯೋಗಿಸ್ಕೊಂಡು ಪಾಠವನ್ನ ಮಾಡ್ತಾರೆ. ಆ ಮಕ್ಕಳು ಆಸಕ್ತಿಯಿಂದ ಕೇಳ್ತಾರೆ, ಪಾಠದಲ್ಲಿ ಇನ್ವಾಲ್ವ್ ಆಗ್ತಾರೆ, ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಆನ್ಸರ್ಗಳನ್ನ ಪಡ್ಕೊಳ್ತಾರೆ. ಆಗ ಮುಖ್ಯ ಶಿಕ್ಷಕರು ಅಂದ್ರೆ ಹೆಡ್ ಮಾಸ್ಟರ್ ಒಂದು ಮಾತನ್ನ ಹೇಳ್ತಾರೆ, ಒಳ್ಳೆಯ ಶಿಕ್ಷಕರು ಪಾಠವನ್ನ ಮಾತ್ರ ಮಾಡೋದಿಲ್ಲ, ಪಾಠವನ್ನ ಮಕ್ಕಳ ಮನಸ್ಸಿನಲ್ಲಿ ಜೀವಂತವಾಗಿಸ್ತಾರೆ ಅಂತ. ಅದಕ್ಕೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅತ್ಯಂತ ಮಹತ್ವವಾದದ್ದಾಗಿದೆ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಯೂಸ್ ಆಫ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಇನ್ ಟೀಚಿಂಗ್ ಇಂಗ್ಲಿಷ್ ಅನ್ನುವಂತಹ ಕಾನ್ಸೆಪ್ಟ್ ನ ಮೇಲೆ MCQs ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಇಂಗ್ಲಿಷ್ ಟೀಚರ್ ಆಗೋರಿದ್ರೆ ಇದು ಒಂದು ಇಂಪಾರ್ಟೆಂಟ್ ಕ್ಲಾಸ್. ನಿಮ್ಗೆ ಸ್ವಲ್ಪವೂ ಮಿಸ್ ಮಾಡದೆ ನೋಡ್ತಾ ಹೋಗಿ, ಕ್ಲಾಸ್ ನಲ್ಲಿ ಇನ್ವಾಲ್ವ್ ಆಗಿ. ನಾನು ಕ್ವಶನ್ ಹಾಕಿದ್ಮೇಲೆ ಆಪ್ಷನ್ಸ್ ಅನ್ನು ಕೊಟ್ಟಿರ್ತೇನೆ, ನಿಮ್ಮ ಆನ್ಸರ್ ಅನ್ನ ಬೇಗ ಗೆಸ್ ಮಾಡ್ಕೊಳ್ಳಿ. ಹಾಗೆ ಕರೆಕ್ಟ್ ಆನ್ಸರ್ ಬಂದಾಗ ನಿಮ್ಮ ಆನ್ಸರ್ ಸರಿ ಇದೆಯೋ ತಪ್ಪಿದೆಯೋ ಅಂತ ಚೆಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಅದರಿಂದ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ನನಗೂ ಗೊತ್ತಾಗತ್ತೆ, ಹಾಗೆ ಈ ಕ್ಲಾಸ್ ನಿಂದ ನಿಮ್ಗೂ ಖಂಡಿತ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. Yes, first question. The primary purpose of using teaching learning materials is to. TLM ಅಂದ್ರೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಇನ ಶಾರ್ಟ್ ಫಾರ್ಮ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅನ್ನ ಕ್ಲಾಸ್ ರೂಮ್ ಅಲ್ಲಿ ಅಥವಾ ಟೀಚ್ ಮಾಡುವಾಗ ಉಪಯೋಗಿಸುವ ಮುಖ್ಯ ಉದ್ದೇಶ ಏನು? ಹಾಗಿದ್ರೆ ಎ ಇನ್ಕ್ರೀಸ್ ಹೋಮ್ವರ್ಕ್, B reduce teaching time, C improve handwriting, D make learning meaningful and effective. ಸೊ ಇದರಲ್ಲಿ ಆನ್ಸರ್ ಯಾವುದಪ್ಪ ಅಂದ್ರೆ ಡಿ ಮೇಕ್ ಲರ್ನಿಂಗ್ ಮೀನಿಂಗ್ಫುಲ್ ಅಂಡ್ ಇಫೆಕ್ಟಿವ್. ಅಂದ್ರೆ ಕಲಿಕೆ ಅನ್ನುವಂತಹ ಒಂದು ಪ್ರೊಸೆಸ್ ಅನ್ನ ಇನ್ನೂ ಅರ್ಥಪೂರ್ಣವಾಗಿ ಮತ್ತೆ ಇಫೆಕ್ಟಿವ್ ಆಗಿ ಮಾಡುವಂತದ್ದು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಸಿನ ಮುಖ್ಯ ಉದ್ದೇಶ ಆಗಿರ್ತದೆ. ಎಸ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್. Which of the following is an audio teaching aid? ಆಡಿಯೋ ಅಂದ್ರೆ ಏನು? ಶ್ರವಣ, ಕೇಳುವಂಥದ್ದು. ಅದಕ್ಕೆ ಒಂದು ಉದಾಹರಣೆ ಯಾವುದು ಕೆಳಗಡೆ ಕೊಟ್ಟಿರೋದ್ರಲ್ಲಿ? ಎ ಫ್ಲಾಶ್ ಕಾರ್ಡ್, ಬಿ ಬ್ಲ್ಯಾಕ್ ಬೋರ್ಡ್, ಸಿ ರೇಡಿಯೋ, ಡಿ ಚಾರ್ಟ್. ಇದಂತೂ ಡೆಡ್ ಈಸಿ ಆಗಿದೆ, ನಿಮ್ಗೆ ಆರಾಮಾಗಿ ಕಂಡುಹಿಡಿಲಿಕ್ಕೆ ಆಗತ್ತೆ. ಸಿ ರೇಡಿಯೋ. ರೇಡಿಯೋವನ್ನ ಮಾತ್ರ ನಾವು ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ಎಕ್ಸಾಂಪಲ್ಸ್ ಅಲ್ಲಿ ಕೇಳಲಿಕ್ಕೆ ಸಾಧ್ಯ, ಉಳಿದಿದ್ದೆಲ್ಲ ನಾವು ನೋಡ್ಬಹುದು ಅಲ್ವಾ? ಎಸ್. ಥರ್ಡ್ ಒನ್. ವಿಚ್ ಟೀಚಿಂಗ್ ಏಡ್ ಇಸ್ ಬೆಸ್ಟ್ ಫಾರ್ ಇಂಟ್ರೊಡ್ಯೂಸಿಂಗ್ ನ್ಯೂ ವೊಕ್ಯಾಬ್ಯುಲರಿ? ಈಗ ಯಾವುದೋ ಒಂದು ಶಬ್ದವನ್ನ, ವರ್ಡ್ ಅನ್ನ ಮಕ್ಕಳಿಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಯಾವ ಟೀಚಿಂಗ್ ಏಡು ಬೆಸ್ಟ್ ಆಗತ್ತೆ? ಎ ಅಟೆಂಡೆನ್ಸ್ ರಿಜಿಸ್ಟರ್,
B. Progress card. C. Mark sheet. D. Picture cards. ಸೊ ಇದನ್ನು ಸಹ ನೀವು ಈಸಿಯಾಗಿ ತಪ್ಪ ಆನ್ಸರ್ ಅನ್ನ ಎಲಿಮಿನೇಟ್ ಮಾಡಿಕೊಂಡು ಸರಿ ಆನ್ಸರ್ ಅನ್ನ ಕಂಡುಹಿಡಿಬಹುದು. ಆನ್ಸರ್ ಏನು ಹಾಗಿದ್ರೆ ಡಿ ಪಿಕ್ಚರ್ ಕಾರ್ಡ್ಸ್. ನೋಡಿ, ಎ ಅಟೆಂಡೆನ್ಸ್ ರಿಜಿಸ್ಟರ್, ಮಕ್ಕಳ ಹಾಜರಾತಿ ಪುಸ್ತಕ, ಅದು ಹೌದಾ? ಇಲ್ಲ. ಪ್ರೋಗ್ರೆಸ್ ಕಾರ್ಡ್ ಅಂದ್ರೆ ಮಾರ್ಕ್ಸ್ ಕಾರ್ಡು, ಅದು ಅಲ್ಲ. ಮಾರ್ಕ್ ಶೀಟ್ ಅಂದ್ರೆ ಮಾರ್ಕ್ ಎಂಟ್ರಿ ಮಾಡಿರುವಂತಹ ಒಂದು ಲಿಸ್ಟ್, ಅದಾಗತ್ತಾ? ಇಲ್ಲ. ಅದ್ಯಾವುದು ವರ್ಡಿಗೆ ಸಂಬಂಧಪಟ್ಟಿರುವಂತದ್ದಲ್ಲ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಆಡಿಯೋ ವಿಜುವಲ್ ಏಡ್? ಇಲ್ಲಿ ಆಡಿಯೋ ವಿಜುವಲ್ ಏಡ್ ಅಂದ್ರೆ ಕೇಳಲೂಬಹುದು ಮತ್ತೆ ನೋಡಲೂಬಹುದು. ಸೊ ಕೆಳಗೆ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಇದೆರಡನ್ನೂ ಒಳಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಎ ಟೆಲಿವಿಷನ್, ಬಿ ಬ್ಲಾಕ್ ಬೋರ್ಡ್, ಸಿ ಚಾರ್ಟ್, ಡಿ ಫ್ಲಾಶ್ ಕಾರ್ಡ್. ಇದರ ಆನ್ಸರ್ ಎ ಟೆಲಿವಿಷನ್. ನೋಡಿ, ಬ್ಲಾಕ್ ಬೋರ್ಡ್ ಅನ್ನು ನಾವು ನೋಡ್ಬೋದು, ಕೇಳಲಿಕ್ಕೆ ಸಾಧ್ಯ ಇಲ್ಲ. ಚಾರ್ಟ್, ಫ್ಲಾಶ್ ಕಾರ್ಡ್ ಅನ್ನು ಸಹ ನೋಡ್ಬೋದು, ಬಟ್ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಟೆಲಿವಿಷನ್ ಅನ್ನ ನಾವು ನೋಡಲೂಬಹುದು ಮತ್ತೆ ಕೇಳಲೂಬಹುದು. ಎಸ್. ನೆಕ್ಸ್ಟ್, ಫಿಫ್ತ್ ಒನ್. An effective TLM should be. TLM is teaching learning material. An effective TLM should be. Effective ಆಗಿರುವಂತ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಹೇಗಿರ್ಬೇಕಾಗಿದ್ರೆ? A. expensive only. B. difficult to understand. C. used only during examinations. D. attractive and relevant. ಇಲ್ಲಿ ಎಕ್ಸ್ಪೆನ್ಸಿವ್ ಮೀನ್ಸ್ ತುಂಬಾ ಕಾಸ್ಟ್ಲಿ ಆಗಿರುವಂತದ್ದು. ಬಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಅದನ್ನ ನೋಡಿದ್ರೆ ಏನು ಅರ್ಥ ಆಗ್ತಾ ಇಲ್ಲ ಮಕ್ಕಳಿಗೆ ಅಂದ್ರೆ ವಾಟ್ ಈಸ್ ದ ಯೂಸ್ ಟು ಇಂಟ್ರೊಡ್ಯೂಸ್ TLM, ರೈಟ್? ಸಿ ಯೂಸ್ಡ್ ಓನ್ಲಿ ಡ್ಯೂರಿಂಗ್ ಎಕ್ಸಾಮಿನೇಷನ್ಸ್, ಪರೀಕ್ಷೆ ಹತ್ರ ಬರ್ತಾ ಇದ್ದಾಗೆ ಯೂಸ್ ಮಾಡುವಂತದ್ದು, ಅದು ನೆನಪಲ್ಲಿರತ್ತಾ ಮಕ್ಕಳಿಗೆ? ನೋ. ಡಿ ಅಟ್ರಾಕ್ಟಿವ್ ಅಂಡ್ ರಿಲೆವೆಂಟ್ ಅಂದ್ರೆ ನೋಡ್ಲಿಕ್ಕೂ ಅದು ಚೆನ್ನಾಗಿರ್ಬೇಕು ಮತ್ತೆ ಆ ಟಾಪಿಕ್ಗೆ ಸೂಕ್ತವಾದಂತದ್ದಾಗಿರ್ಬೇಕು. ಈಗ ನೀವು ನೌನ್ ಪಾಠವನ್ನ ಮಾಡ್ತಾ ಇದ್ದೀರಾ, ನೌನಿಗೆ ರಿಲೇಟೆಡ್ ಟೀಚಿಂಗ್ ಏಡ್ ಅನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಟು ಬೇರೆ ಯಾವುದೋ ಪಾರ್ಟ್ಸ್ ಆಫ್ ಸ್ಪೀಚ್ ಇಂದು ಪ್ರಿಪೋಸಿಷನ್ ಅಥವಾ ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅದರ ಟೀಚಿಂಗ್ ಏಡ್ಸ್ ಅನ್ನ ನೀವು ಯೂಸ್ ಮಾಡೋದ್ರಿಂದ ಯೂಸ್ಫುಲ್ ಆಗಲ್ಲ. ಅದು ಒಂದು ಸೂಟೇಬಲ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಆಗೋದಿಲ್ಲ. Sixth one. Which TLM develops listening skills most effectively? ಯಾವ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಲಿಸ್ನಿಂಗ್ ಸ್ಕಿಲ್ಸ್, ಕೇಳುವಂತಹ ಒಂದು ಕೌಶಲ್ಯವನ್ನ ಜಾಸ್ತಿ ಮಾಡುತ್ತೆ ಅಥವಾ ಇಂಪ್ರೂವ್ ಮಾಡುತ್ತೆ? ಎ ಆಡಿಯೋ ರೆಕಾರ್ಡಿಂಗ್, ಬಿ ಪಿಕ್ಚರ್ ಕಾರ್ಡ್, ಸಿ ಚಾರ್ಟ್, ಡಿ ವರ್ಕ್ಶೀಟ್. ಇದರ ಆನ್ಸರ್ ಬಂದ್ಬಿಟ್ಟು ಎ ಆಡಿಯೋ ರೆಕಾರ್ಡಿಂಗ್. ಕೇಳುವಂಥದ್ದು ಇಲ್ಲಿ ಯಾವುದು? ಆಡಿಯೋ ರೆಕಾರ್ಡಿಂಗ್ ಮಾತ್ರ, ಉಳಿದದ್ದೆಲ್ಲ ನಾವು ನೋಡಬಹುದು. ಆಡಿಯೋ ರೆಕಾರ್ಡಿಂಗ್ ಅನ್ನ ಕೇಳೋದ್ರಿಂದ ಅವರ ಲಿಸ್ನಿಂಗ್ ಸ್ಕಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸೆವೆಂತ್ ಒನ್. ವಿಚ್ TLM ಈಸ್ ಮೋಸ್ಟ್ ಸೂಟಬಲ್ ಫಾರ್ ಟೀಚಿಂಗ್ ಪ್ರೊನೌನ್ಸಿಯೇಷನ್? ನಿಮ್ಮ ಪ್ರೊನೌನ್ಸಿಯೇಷನ್ ಅಂದ್ರೆ ಉಚ್ಚಾರ ಅದು ಸರಿಯಾಗಬೇಕು ಅಂದ್ರೆ ಯಾವುದನ್ನ ಯೂಸ್ ಮಾಡಬೇಕು? ಎ ಬ್ಲಾಕ್ ಬೋರ್ಡ್, ಬಿ ಡಿಕ್ಷನರಿ, ಸಿ ನೋಟ್ಬುಕ್, ಡಿ ಆಡಿಯೋ ಕ್ಲಿಪ್ಸ್. ಇಲ್ಲಿಯೂ ಸಹ ಆಡಿಯೋ ಕ್ಲಿಪ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಉಳಿದದ್ದೆಲ್ಲ ನಾವು ನೋಡೋದ್ರಿಂದ ನಮ್ಮ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಲ್ಲ, ಬಟ್ ಆಡಿಯೋ ಕ್ಲಿಪ್ಸ್ ಅನ್ನ ಕೇಳಿ ನೀವು ಸಹ ಅದನ್ನ ಇಮಿಟೇಟ್ ಮಾಡೋದ್ರಿಂದ ನಿಮ್ಮ ಪ್ರೊನೌನ್ಸಿಯೇಷನ್ ಸಹ ಇಂಪ್ರೂವ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ ಆಪ್ಷನ್ ಡಿ ಆಡಿಯೋ ಕ್ಲಿಪ್ಸ್ ಈಸ್ ದ ರೈಟ್ ಆನ್ಸರ್. Eighth one. The best TLM should match the learners. The best TLM learners ಗೆ ಯಾವ ತರ ಮ್ಯಾಚ್ ಆಗ್ಬೇಕಾಗಿದ್ರೆ? ಎ ಮಾರ್ಕ್ಸ್, ಬಿ ಅಟೆಂಡೆನ್ಸ್,
ಸಿ ಏಜ್ ಅಂಡ್ ಲರ್ನಿಂಗ್ ನೀಡ್ಸ್, ಡಿ ಯೂನಿಫಾರ್ಮ್ ಕಲರ್. ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅನ್ನುವಂಥದ್ದು ಮಕ್ಕಳ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರತ್ತಾ, ಅಥವಾ ಅವರ ಹಾಜರಾತಿ ಮೇಲೆ ಡಿಪೆಂಡ್ ಆಗಿರತ್ತಾ, ಅಥವಾ ಅವರ ವಯಸ್ಸು ಮತ್ತೆ ಕಲಿಕೆಯ ಅಗತ್ಯತೆಗಳ ಮೇಲೆ ಡಿಪೆಂಡ್ ಆಗಿರ್ಬೇಕೋ, ಅಥವಾ ಅವರ ಯೂನಿಫಾರ್ಮ್ ಕಲರ್ ಮೇಲೆ ಡಿಪೆಂಡ್ ಆಗಿರ್ಬೇಕೋ? ಸೊ ಇದು ಕಾಮನ್ ಸೆನ್ಸ್ ಯೂಸ್ ಮಾಡುವಂತ ಕ್ವಶನ್. ಸಿ ಏಜ್ ಅಂಡ್ ಲರ್ನಿಂಗ್ ನೀಡ್ಸ್. ಅವರು ಯಾವ ಏಜ್ ಅಲ್ಲಿ ಇದ್ದಾರೆ ಮತ್ತೆ ಅವರ ಕಲಿಕೆಯ ಅಗತ್ಯತೆಗಳು ಏನಿದೆ ಅನ್ನೋದ್ರ ಮೇಲೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ ಕ್ಲಾಸ್ ನಲ್ಲಿ. ಯಾಕಂದ್ರೆ ಸಪೋಸ್ ಅವರು 1ನೇ ಕ್ಲಾಸ್ ನಲ್ಲಿ ಇದ್ದಾರೆ, ನೀವೇನೋ ಒಂದು ದೊಡ್ಡ ದೊಡ್ಡ ಆಡಿಯೋ ಕ್ಲಿಪ್ಸ್ ವಿಡಿಯೋ ಕ್ಲಿಪ್ಸ್ ಅನ್ನ ತಗೊಂಡ್ ಬಂದು ಹಾಕ್ಬಿಟ್ಟಿದೀರಾ ಅಂದ್ರೆ ಅವರಿಗೆ ಅದು ಅರ್ಥ ಆಗೋದಿಲ್ಲ. ಅದ್ರ ಬದಲಿಗೆ ನೀವು ಯಾವುದೋ ಒಂದು ಚಾರ್ಟ್ ತೋರಿಸ್ತಿರೋ, ಪಿಕ್ಚರ್ ಅನ್ನ ತೋರಿಸ್ತಿರೋ, ಆ ತರದನ್ನ ನೋಡಿದ್ರೆ ಅವರು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ನೆಕ್ಸ್ಟ್ 9th one. Students are learning preposition using a toy box and a ball. Which type of TLM is being used? A. Realia, B. Dictionary, C. Worksheet, D. Textbook. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಹಾಗಿದ್ರೆ? A. Realia is the correct answer. ಯಾಕಂದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ, ನಿಜವಾದ ಆ ವಸ್ತುವನ್ನ ಮುಟ್ಟಿ ನೋಡಿ ಅದರ ಅನುಭವವನ್ನ ಪಡ್ಕೊಂಡು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ? ಸೊ ಅದೊಂದು ರಿಯಲಿಯಾ. Next. A teacher asks students to watch a short English conversation on a smart board. Which type of aid is used? ಸ್ಮಾರ್ಟ್ ಬೋರ್ಡ್ ಅಲ್ಲಿ ಒಂದು ಶಾರ್ಟ್ ಇಂಗ್ಲಿಷ್ ಕನ್ವರ್ಸೇಷನ್ ಅನ್ನ ಸ್ಟೂಡೆಂಟಿಗೆ ವಾಚ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದು ಯಾವ ತರದ TLM ಅಂತ ಕೇಳ್ತಾ ಇದ್ದಾರೆ. A. Printed aid, B. Audio aid, C. Visual aid, D. Audio visual aid. ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗತ್ತೆ? ಡಿ, ಆಡಿಯೋ ವಿಜುವಲ್ ಏಡ್. ಅವರು ಆ ಕನ್ವರ್ಸೇಷನ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಬೋರ್ಡ್ ನಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಅವರು ನೋಡ್ತಾನೂ ಇದ್ದಾರೆ, ಕೇಳ್ತಾನೂ ಇದ್ದಾರೆ ಅಲ್ವಾ? ದಟ್ಸ್ ವೈ ಆಡಿಯೋನು ಹೌದು, ವಿಜುವಲ್ ಹೌದು. ಸೊ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸೊ ನೀವು ಈ ಕ್ವೆಶ್ಚನ್ ಆನ್ಸರ್ MCQs ನಲ್ಲಿ ಎಂಜಾಯ್ ಮಾಡಿದೀರಾ ಅಥವಾ ಇನ್ವಾಲ್ವ್ ಆಗಿದ್ರಿ ಅಂತ ಅನ್ಕೊಳ್ತೇನೆ. ನಿಮ್ಗೆ ಇದು ಸ್ವಲ್ಪನಾದ್ರೂ ಹೆಲ್ಪ್ಫುಲ್ ಅಥವಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಂಡು ನೋಡಿ ಪ್ಲೀಸ್. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.